ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಕ್ಷೇತ್ರಕ್ಕಿರ್ತಕ್ಕಂಥದ್ರಲ್ಲಿ ನೀವು ಮೊನ್ನೆನೂ ಕೂಡ ಅಧಿವೇಶನದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿಗಳ ಸಮಕ್ಷಮ ಮಾತಾಡಿದ್ದೀನಿ. ಸುರೇಶ್ ಬೈರೇತಿಯವರು ದಯವಿಟ್ಟು ನಿಮ್ಮ ಕೈ ಮುಗಿದೈತೀನಿ. MJNY ಏನು ನಮ್ದಿತ್ತು ಸುಮಾರು 40 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ನನ್ನ ಕ್ಷೇತ್ರದೈತೆ. 35-40 ಕಿಲೋಮೀಟ್ರ್ ರೋಡ್ ಆಗುತ್ತೆ, ಅದನ್ನು ಮಾಡಿಸ್ಕೊಡ್ರಿ ಅಂತೇಳಿ. ನಿಮ್ದು ಏನಿದ್ರು ಸರಿ ಮಾಡ್ರೆ ಮಾಡಿಕೊಡ್ರಪ್ಪ ಅಂತ ಹೇಳಿವಿ. ನಿಮ್ಮ ಹೆಸರು ಇಡ್ತೀನಿ, ನಿಮ್ಮ ಫೋಟೋನು ಹಾಕ್ತೀನಿ ಅಂತೇಳಿ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಆಗಕ್ಕೆ ಸಾಧ್ಯ ಐತೆ ನನಗೆ? ಟೆಂಡರ್ ಹಾಕೋರಿಲ್ಲ ಗತಿ. ಈ ಪರಿಸ್ಥಿತಿ ಇವತ್ತು ರಾಜ್ಯದಾಗ ಆಗೈತೆ. ಯಾಕೆ ಟೆಂಡರ್ ಹಾಕಂಗಿಲ್ಲ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಕೇಳ್ರಿ ಯಾಕೆ ಹೊಂಟ್ರ ಅಂತಂದೇಳಿ. ಇಲ್ಲ ನನಗೆ ಸಂಬಂಧನೇ ಇಲ್ಲ. ನಾವು BJP ಕೆಲಸ ಮಾಡೈತೆ, ಕೆಲಸ ಮಾಡ್ಕೊತಿರ್ತಾರೆ. ನೋಡಿ, ಇದು ಕಮಿಟಿ ಮೀಟಿಂಗ್ ಅಲ್ಲ. ಆ್ಯಸ್ ಪರ್ ಮೈ ನಾಲೆಜ್ ಇದು ಕಮಿಟಿ ಮೀಟಿಂಗ್ ಅಲ್ಲ. ಅವರು ವೈಯಕ್ತಿಕ ಹೊಂಟೇವೆ ಅಂತ ಅವ್ರು ಹೇಳ್ಯಾರ ಎಲ್ಲರೂ ಕುಡ್ಕೊಂಡು. ಇವತ್ತು ಬೆಳಗಿನ TV ಒಳಗೆ ನೋಡ್ತಿದ್ದೆ, ವೈಯಕ್ತಿಕ ಹೊಂಟೇವೆ ನಾವೆಲ್ಲರೂ, ನಾವು ಫ್ಯಾಮಿಲಿ ಕರ್ಕೊಂಡು ಹೊಂಟೇವೆ ಅಂತ ಹೇಳ್ಯಾರ. ಮತ್ತೆ ಇನ್ನೇನು ಹೇಳೋಕ್ಕಾಗುತ್ತೆ? ಗೊತ್ತಿಲ್ಲ ಯಾರ್ಯಾರು ಹೋಗ್ಯಾರ ಅಂತೇಳಿ ನಾನು ನೋಡಿ. ಗೃಹಲಕ್ಷ್ಮಿ ಹಣ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ. 5,000 ಕೋಟಿ ಹಣ ಇನ್ನೂವರೆಗೂ ಜಮಾ ಆಗಿಲ್ಲ. ಈಗ ಅದಾದಮೇಲೆ ಆಗಸ್ಟ್ವರೆಗೆ ದುಡ್ಡು ಹಾಕಿದ್ರು. ಸೆಷನ್ ನಡೆದು ನಾವು ಸೆಷನ್ನಲ್ಲಿ ಭಾಷಣ ಮಾಡಿ ಮಾತಾಡಿದ ಮೇಲೆ ಸೆಪ್ಟೆಂಬರ್ ದುಡ್ಡು ಹಾಕಿದರು. ಮೊನ್ನೆ ಅಕ್ಟೋಬರ್ ನವಂಬರ್ 2 ತಿಂಗಳು ದುಡ್ಡನ್ನು ಹಾಕಿದ್ದಾರೆ. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳಂದ್ರೆ 5,2,7,500, ಹಿಂದಿಂದ 5,000, 12,500 ಕೋಟಿ ರೂಪಾಯಿ ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬಾಕಿ ಇದೆ. ನಮ್ಮ ಹೋರಾಟ ಭಾಳ ಸ್ಪಷ್ಟ ಐತಿ. ಎಲ್ಲಿವರೆಗೂ 2025 ಫೆಬ್ರವರಿ ಮಾರ್ಚ್ 2 ತಿಂಗಳ 5,000 ಕೋಟಿ ಹಣ ಗೃಹಲಕ್ಷ್ಮಿ ತಾಯಂದ್ರಿಗೆ 1,24 ಲಕ್ಷ ಜನ ತಾಯಂದ್ರಿಗೆ ತಲುಪುವವರೆಗೆ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಅದೇ ರೀತಿ ಅನ್ಯ ಭಾಗ್ಯದ 657 ಕೋಟಿ 1,27 ಲಕ್ಷ ಜನರಿಗೂ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಸ್ಪಷ್ಟ ಆಗ್ರಹವನ್ನು ನಾವು ಮಾಡ್ತೇವೆ. ಕ್ಷೇತ್ರಕ್ಕಿರ್ತಕ್ಕಂಥದ್ರಲ್ಲಿ ನೀವು ಮೊನ್ನೆನೂ ಕೂಡ ಅಧಿವೇಶನದಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಮಿನಿಸ್ಟರು ಮತ್ತು ಮುಖ್ಯಮಂತ್ರಿಗಳ ಸಮಕ್ಷಮ ಮಾತಾಡಿದ್ದೀನಿ. ಸುರೇಶ್ ಬೈರೇತಿಯವರು ದಯವಿಟ್ಟು ನಿಮ್ಮ ಕೈ ಮುಗಿದೈತೀನಿ. MJNY ಏನು ನಮ್ದಿತ್ತು ಸುಮಾರು 40 ಕೋಟಿ ರೂಪಾಯಿ ಅಷ್ಟು ಕಾಮಗಾರಿ ನನ್ನ ಕ್ಷೇತ್ರದೈತೆ. 35-40 ಕಿಲೋಮೀಟ್ರ್ ರೋಡ್ ಆಗುತ್ತೆ, ಅದನ್ನು ಮಾಡಿಸ್ಕೊಡ್ರಿ ಅಂತೇಳಿ. ನಿಮ್ದು ಏನಿದ್ರು ಸರಿ ಮಾಡ್ರೆ ಮಾಡಿಕೊಡ್ರಪ್ಪ ಅಂತ ಹೇಳಿವಿ. ನಿಮ್ಮ ಹೆಸರು ಇಡ್ತೀನಿ, ನಿಮ್ಮ ಫೋಟೋನು ಹಾಕ್ತೀನಿ ಅಂತೇಳಿ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಆಗಕ್ಕೆ ಸಾಧ್ಯ ಐತೆ ನನಗೆ? ಟೆಂಡರ್ ಹಾಕೋರಿಲ್ಲ ಗತಿ. ಈ ಪರಿಸ್ಥಿತಿ ಇವತ್ತು ರಾಜ್ಯದಾಗ ಆಗೈತೆ. ಯಾಕೆ ಟೆಂಡರ್ ಹಾಕಂಗಿಲ್ಲ ಅಂದ್ರೆ ಗೊತ್ತಿಲ್ಲ. ಅವ್ರಿಗೆ ಕೇಳ್ರಿ ಯಾಕೆ ಹೊಂಟ್ರ ಅಂತಂದೇಳಿ. ಇಲ್ಲ ನನಗೆ ಸಂಬಂಧನೇ ಇಲ್ಲ. ನಾವು BJP ಕೆಲಸ ಮಾಡೈತೆ, ಕೆಲಸ ಮಾಡ್ಕೊತಿರ್ತಾರೆ. ನೋಡಿ, ಇದು ಕಮಿಟಿ ಮೀಟಿಂಗ್ ಅಲ್ಲ. ಆ್ಯಸ್ ಪರ್ ಮೈ ನಾಲೆಜ್ ಇದು ಕಮಿಟಿ ಮೀಟಿಂಗ್ ಅಲ್ಲ. ಅವರು ವೈಯಕ್ತಿಕ ಹೊಂಟೇವೆ ಅಂತ ಅವ್ರು ಹೇಳ್ಯಾರ ಎಲ್ಲರೂ ಕುಡ್ಕೊಂಡು. ಇವತ್ತು ಬೆಳಗಿನ TV ಒಳಗೆ ನೋಡ್ತಿದ್ದೆ, ವೈಯಕ್ತಿಕ ಹೊಂಟೇವೆ ನಾವೆಲ್ಲರೂ, ನಾವು ಫ್ಯಾಮಿಲಿ ಕರ್ಕೊಂಡು ಹೊಂಟೇವೆ ಅಂತ ಹೇಳ್ಯಾರ. ಮತ್ತೆ ಇನ್ನೇನು ಹೇಳೋಕ್ಕಾಗುತ್ತೆ? ಗೊತ್ತಿಲ್ಲ ಯಾರ್ಯಾರು ಹೋಗ್ಯಾರ ಅಂತೇಳಿ ನಾನು ನೋಡಿ. ಗೃಹಲಕ್ಷ್ಮಿ ಹಣ ಇನ್ನೂವರೆಗೂ ಕೂಡ ಜಮಾ ಆಗಿಲ್ಲ. 5,000 ಕೋಟಿ ಹಣ ಇನ್ನೂವರೆಗೂ ಜಮಾ ಆಗಿಲ್ಲ. ಈಗ ಅದಾದಮೇಲೆ ಆಗಸ್ಟ್ವರೆಗೆ ದುಡ್ಡು ಹಾಕಿದ್ರು. ಸೆಷನ್ ನಡೆದು ನಾವು ಸೆಷನ್ನಲ್ಲಿ ಭಾಷಣ ಮಾಡಿ ಮಾತಾಡಿದ ಮೇಲೆ ಸೆಪ್ಟೆಂಬರ್ ದುಡ್ಡು ಹಾಕಿದ್ರು. ಮೊನ್ನೆ ಅಕ್ಟೋಬರ್ ನವಂಬರ್ 2 ತಿಂಗಳು ದುಡ್ಡನ್ನು ಹಾಕಿದ್ದಾರೆ. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 3 ತಿಂಗಳಂದ್ರೆ 5,2,7,500, ಹಿಂದಿಂದ 5,000, 12,500 ಕೋಟಿ ರೂಪಾಯಿ ಇನ್ನೂವರೆಗೂ ಗೃಹಲಕ್ಷ್ಮಿ ಹಣ ಬಾಕಿ ಇದೆ. ನಮ್ಮ ಹೋರಾಟ ಭಾಳ ಸ್ಪಷ್ಟ ಐತಿ. ಎಲ್ಲಿವರೆಗೂ 2025 ಫೆಬ್ರವರಿ ಮಾರ್ಚ್ 2 ತಿಂಗಳ 5,000 ಕೋಟಿ ಹಣ ಗೃಹಲಕ್ಷ್ಮಿ ತಾಯಂದ್ರಿಗೆ 1,24 ಲಕ್ಷ ಜನ ತಾಯಂದ್ರಿಗೆ ತಲುಪುವವರೆಗೆ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಅದೇ ರೀತಿ ಅನ್ಯ ಭಾಗ್ಯದ 657 ಕೋಟಿ 1,27 ಲಕ್ಷ ಜನರಿಗೂ ಅದನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅನ್ನೋಂಥ ಸ್ಪಷ್ಟ ಆಗ್ರಹವನ್ನು ನಾವು ಮಾಡ್ತೇವೆ.